ಬಿಎಸ್ವೈ ಮನೆಯಲ್ಲಿ ಸಭೆ ಅಂತ್ಯಗೊಂಡ ಬೆನ್ನಲ್ಲೇ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಆನಂದ್ ಸಿಂಗ್ ನಿವಾಸಕ್ಕೆ ಆಗಮಿಸಿದ್ದಾರೆ ಬಿಜೆಪಿ ಶಾಸಕ ರಾಜು ಗೌಡ. ಬಿಎಸ್ವೈ ಮನೆಯಲ್ಲಿ ಸಭೆ ಅಂತ್ಯಗೊಂಡಿದೆ. ಇದರ ಬೆನ್ನಲ್ಲೇ ರಾಜಕೀಯ ಚಟುವಟಿಕೆ ಗರಿಗೆದರಿರುವಂತದ್ದು. ಆನಂದ್ ಸಿಂಗ್ ನಿವಾಸಕ್ಕೆ ಆಗಮಿಸಿದ್ದಾರೆ ಬಿಜೆಪಿ ಶಾಸಕ ರಾಜು ಗೌಡ. ನಿನ್ನೆಯಷ್ಟೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಆನಂದ್ ಸಿಂಗ್. ಈ ಸಂದರ್ಭದಲ್ಲಿ ಈ ಭೇಟಿಯ ಮರ್ಮ ಏನು ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಆನಂದ್ ಸಿಂಗ್ ಜೊತೆ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದಾರೆ ರಾಜು ಗೌಡ. ನಾಳೆ ಅಧಿವೇಶನಕ್ಕೆ ಹಾಜರಾಗದೇ ಇರಲಿಕ್ಕೆ ಆನಂದ್ ಸಿಂಗ್ ನಿರ್ಧರಿಸಿದ್ದಾರೆ. ಹಾಗಿದ್ರೆ ಆನಂದ್ ಸಿಂಗ್ ಜೊತೆ ಸಂಧಾನಕ್ಕೆ ಬಂದ್ರ ಬಿಜೆಪಿ ಶಾಸಕ ರಾಜು ಗೌಡ. ಈ ಭೇಟಿಯ ಹಿಂದಿರುವಂತಹ ಮರ್ಮವಾದ್ರೂ ಏನು ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಆನಂದ್ ಸಿಂಗ್ ಜೊತೆ ಸಂಧಾನಕ್ಕೆ ಬಂದ್ರ ಬಿಜೆಪಿ ಶಾಸಕ ರಾಜು ಗೌಡ. ಎಸ್, ಹಾಗೆ ಕಾಂಗ್ರೆಸ್ ಶಾಸಕ ಸಚಿವ ಜಮೀರ್ ಅಹಮದ್ ಕೂಡ ಭೇಟಿಯಾಗಿದ್ದಾರೆ. ಆದರೆ ಬಿಜೆಪಿಯ ರಾಜು ಗೌಡ ಭೇಟಿಯಾಗಿರೋದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಒಂದು ಕಡೆ ಆನಂದ್ ಸಿಂಗ್ ಜಮೀರ್ ಭೇಟಿ ಅಂತ್ಯ ಆಗಿದೆ, ಮತ್ತೊಂದು ಕಡೆ ಬಿಜೆಪಿ ಶಾಸಕ ರಾಜು ಗೌಡ ಕೂಡ ಆನಂದ್ ಸಿಂಗ್ ನಿವಾಸಕ್ಕೆ ಆಗಮಿಸಿದ್ದಾರೆ. ಬಿಎಸ್ವೈ ಮನೆಯಲ್ಲಿ ಸಭೆ ಅಂತ್ಯಗೊಂಡ ಮೇಲೆ ನಡೆದಂತಹ ಈ ರಾಜಕೀಯ ಚಟುವಟಿಕೆ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಆನಂದ್ ಸಿಂಗ್ ಜೊತೆ ಸಂಧಾನಕ್ಕೇನಾದ್ರೂ ಬಂದ್ರ ಬಿಜೆಪಿ ಶಾಸಕ ರಾಜು ಗೌಡ ಅನ್ನುವಂಥದ್ದು ಇರುವಂತಹ ಕುತೂಹಲ. ನಾಳೆ ಅಧಿವೇಶನಕ್ಕೆ ಹಾಜರಾಗದೇ ಇರಲಿಕ್ಕೆ ಆನಂದ್ ಸಿಂಗ್ ನಿರ್ಧರಿಸಿದ್ದಾರೆ. ಹಾಗಾಗಿ ಮನೆಯಲ್ಲಿದ್ದರು, ಮಾತಾಡ್ಕೊಂಡು ಮನೆಗೆ ಹೋಗಿದ್ರು. ಈ ಪೊಲಿಟಿಕಲ್ ಡೆವಲಪ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಾಗ ಆನಂದ್ ಸಿಂಗ್ ಅವ್ರನ್ನ ಆಪರೇಟ್ ಮಾಡ್ತಾ ಇದೆ ಬಿಜೆಪಿ ಅನ್ನೋ ಆರೋಪ ಇತ್ತು. ಖಂಡಿತ ಇಲ್ಲವೇ ಇಲ್ಲ, ಏನಿಲ್ಲ. ಅವ್ರು ಆರಾಮಾಗಿದ್ದಾರೆ, ಆರೋಗ್ಯ ಸರಿಗಿಲ್ಲ. ಈಗ ಇಷ್ಟೇ ಆದಾಗ ಮನೇಲಿ ಆರಾಮಾಗಿ ರೆಸ್ಟ್ ಮಾಡ್ತಾರೆ. ಇನ್ನೊಂದು ಸರ್, ನಿಮ್ಮ ಮೇಲೆ ಎಸ್ಪೆಷಲಿ ಆರೋಪ ಏನಂದ್ರೆ ಗಣೇಶ್ ಕೇಸ್ನ ಸಂಧಾನ ಮಾಡಕ್ಕೆ ಓಡಾಡ್ತಾ ಇದ್ದಾರೆ. ಅದನ್ನ ನಾವೇನು ಮಾಡೋಕ್ಕಾಗ್ತದೆ? ಅವ್ರ ಮೇಲೆ ತೀರ್ಮಾನಿಸೋದು ಕೇಸ್ ಬೇಕಾಗಿದೆ, ನಾವೇನು ಮಾಡೋಕ್ಕೆ ಸಾಧ್ಯ? ಏನು ಸರ್, ಬಜೆಟ್ ಮಂಡಿಸ್ತಾರೆ ಕುಮಾರಸ್ವಾಮಿ? ಖಂಡಿತ 2 ದಿನ ವೆಯ್ಟ್ ಮಾಡಿ ಅಂತ ಇದ್ದಾರೆ ಬಿಜೆಪಿ. ಇವತ್ತಿಂದೆಲ್ಲ ಆವತ್ತಿಂದಾನೆ ಹೇಳ್ತಾರಲ್ಲ ಬ್ರದರ್. ಇವತ್ತು 6 ತಿಂಗಳಿಂದ ಹೇಳ್ಕೊಂಡೇ ಬರ್ತಾರೆ, ಈಗ ಬೇಕಾಯ್ತು, ಈಗ ಮಾಡ್ತೀವಿ, ಈಗ ಮಾಡ್ತೀವಿ, ಈಗ ಮಾಡ್ತೀವಿ ಅಂದರೆ 5 ವರ್ಷ ಏನು ಬಿಜೆಪಿ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಸರ್ಕಾರ ಬೀಳಿಸ್ತೀವಿ ಅಂತ ಕೂತಿದ್ದಾರೆ. ಅವ್ರು ಆವತ್ತಿಂದ ಪ್ರಯತ್ನ ಮಾಡ್ತಾವ್ರೆ, ಸಕ್ಸೀಡ್ ಆಗಲ್ಲ. ಅವರು ಯಾವ ಕಾರಣಕ್ಕೂ ಸಕ್ಸೀಡ್ ಆಗಲ್ಲ. ಈಗ ಬಿಜೆಪಿಯವರು ಬಂದಿದ್ದಾರಲ್ಲ ಆನಂದ್ ಸಿಂಗ್ ಅವ್ರನ್ನ, ಮತ್ತೆ ಸ್ನೇಹಿತರು ಎಲ್ಲ ಅದೇ ವಿಚಾರಕ್ಕೆ ಬಂದಿದ್ದಾರೆ. ಎಲ್ಲ ಸ್ನೇಹಿತರು ರಾಜುಗರ, ನಮ್ಮ ಸತೀಶ್, ಆಮೇಲೆ ಕೃಷ್ಣಪ್ಪ ಸೌಟು, ಎಲ್ಲ ಸ್ನೇಹಿತರು. ರಾಜಕಾರಣ ಏನಿಲ್ಲ, ಖಂಡಿತ ಇಲ್ಲ. ಈ ಕುರಿತಿನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಾರುತೇಶ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಒಂದೇ ಮನೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರು, ಅದು ಆನಂದ್ ಸಿಂಗ್ ನಿವಾಸ. ಅವರು ಡಿಸ್ಚಾರ್ಜ್ ಆದ ಬಳಿಕ ಅವರನ್ನ ಮಾತನಾಡಿಸಲಿಕ್ಕೆ ಎನ್ನುವಂತಹ ನೆಪದಲ್ಲಿ ನಾಯಕರು ಬಂದಿದ್ದಾರೆ. ನಿಜ, ಆದರೆ ಅದು ಅಷ್ಟಕ್ಕೆ ಸೀಮಿತ ಖಂಡಿತವಾಗಿಯೂ ಅಲ್ಲ. ಹಾಗಾಗಿ ಆನಂದ್ ಸಿಂಗ್ ಮನೆಯಲ್ಲಿ ಗರಿಗೆದರಿರುವಂತಹ ರಾಜಕೀಯ ಚಟುವಟಿಕೆಯನ್ನು ವಿವರಿಸೋದಾದ್ರೆ? ಪ್ರತಿಮಾ, ಆನಂದ್ ಸಿಂಗ್ ಅವರು ಆಸ್ಪತ್ರೆಯಲ್ಲಿ ಇದ್ದಂತ ಸಂದರ್ಭದಲ್ಲೂ ಕೂಡ ಬಿಜೆಪಿ ನಾಯಕರುಗಳು ಅವ್ರನ್ನ ಭೇಟಿಯಾಗಿ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಯಾಕಂದ್ರೆ ಆನಂದ್ ಸಿಂಗ್ ಫೋನ್ ನಲ್ಲಿ ಸಂಪರ್ಕಕ್ಕೆ ಸಿಗ್ತಾ ಇರಲಿಲ್ಲ. ಈ ಕಾರಣಕ್ಕಾಗಿ ನೇರವಾಗಿ ಭೇಟಿಯಾಗಿ ಮಾತುಕತೆಗಳನ್ನ ಮಾಡುವಂತ ಕೆಲಸ ನಡೀತಾ ಇತ್ತು. ಆಸ್ಪತ್ರೆಯಲ್ಲಿ ರಾಜಕಾರಣ ಮಾಡೋದು ಸರಿಯಲ್ಲ ಅನ್ನೋ ಕಾರಣಕ್ಕಾಗಿ ಬಿಜೆಪಿ ಅಷ್ಟೊಂದು ಸ್ಟ್ರಾಂಗ್ ಆಗಿ ಅವರನ್ನ ಆಪರೇಟ್ ಮಾಡೋದು ಅಥವಾ ಅವ್ರನ್ನ ಮನವೊಲಿಸೋದಕ್ಕೂ ವಾಪಸ್ ಬಿಜೆಪಿಗೆ ಕರೆಯುವಂತ ಪ್ರಯತ್ನಕ್ಕೂ ಮುಂದಾಗಿರ್ಲಿಲ್ಲ. ನಿನ್ನೆ ಅಷ್ಟೇ ಅಂದ್ರೆ ರಾತ್ರಿ 7:30ಕ್ಕೆ, ನಿನ್ನೆ ಸಂಜೆ 7:30ಕ್ಕೆ ಡಿಸ್ಚಾರ್ಜ್ ಆಗಿ ಅವರ ಅಪಾರ್ಟ್ಮೆಂಟ್ಗೆ ಬಂದ ಮೇಲೆ ಇವತ್ತು ಬೆಳಿಗ್ಗೆ ರಾಜಕೀಯ ಚಟುವಟಿಕೆಗಳು ಗರಿಗೆದರಿರುವಂತದ್ದು. ಬೆಳ್ಳಂಬೆಳಿಗ್ಗೆ ಜಮೀರ್ ಅಹಮದ್ ಬಂದ್ರು. ಸುಮಾರು 1.5 ಗಂಟೆಗಳ ಕಾಲ ಆನಂದ್ ಸಿಂಗ್ ಅವರ ಜೊತೆ ಮಾತುಕತೆ ಮಾಡಿದ್ದಾರೆ. ಅವ್ರು ಹೇಳ್ತಾ ಇರೋದು ಕೇವಲ ಆರೋಗ್ಯ ವಿಚಾರಿಸಕ್ಕಷ್ಟೇ ಬಂದಿದ್ದೆ ಅಂತ. ಜಮೀರ್ ಅವರು ಸಾಕಷ್ಟು ಬಾರಿ ಆಸ್ಪತ್ರೆಯಲ್ಲಿ ಇದ್ದಂತ ಸಂದರ್ಭದಲ್ಲೂ ಆನಂದ್ ಸಿಂಗ್ ಅವರ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡಿದ್ರು, ಆರೋಗ್ಯ ವಿಚಾರಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಇವತ್ತು ಬಂದಿರ್ತಕ್ಕಂಥದ್ದು ಬಹಳ ಕುತೂಹಲ ಮೂಡಿಸಿದೆ. ಒಂದ್ ಕಡೆ ಬಿಜೆಪಿ ಇವತ್ತು ಉಪಹಾರ ಕೂಟದಲ್ಲಿ ಪ್ಲಾನ್ ಆಫ್ ಆಕ್ಷನ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ರೆ, ತಮ್ಮ ಶಾಸಕರನ್ನ ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿ ಕಾಂಗ್ರೆಸ್ ಶಾಸಕರುಗಳು, ಸಚಿವರುಗಳು ನಿರತರಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಆನಂದ್ ಸಿಂಗ್ ಅವ್ರನ್ನ ಭೇಟಿಯಾಗಿ ಮಾತುಕತೆ ಮಾಡಿದ್ದಾರೆ ಜಮೀರ್ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಆನಂದ್ ಸಿಂಗ್ ಅವ್ರಿಗೂ ಎಲ್ಲೋ ಒಂದ್ ಕಡೆ ಬೇಸರ ಇದೆ. ಗಣೇಶ್ ಅವರ ಅಂದ್ರೆ ಹಲ್ಲೆ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಕಾಂಗ್ರೆಸ್ ನಡೆದುಕೊಂಡಿರುವಂತಹ ರೀತಿ ಬಗ್ಗೆ ಒಂದಷ್ಟು ಅಸಮಾಧಾನ ಕುಟುಂಬ ವರ್ಗದಲ್ಲೂ ಇದೆ, ಜೊತೆಗೆ ಆನಂದ್ ಸಿಂಗ್ ಅವರ ಜೊತೆಗೂ ಇದೆ. ಕಂಪ್ಲಿ ಶಾಸಕ ಗಣೇಶ್ ಅವ್ರನ್ನ ಈ ತನಕ ಅರೆಸ್ಟ್ ಮಾಡಿಲ್ಲ, ಘಟನೆಯಾಗಿ 16 ದಿನಗಳು ಕಳೆದಿದ್ರು ಕೂಡ ಅರೆಸ್ಟ್ ಮಾಡಿಲ್ಲ ಅನ್ನುವಂತಹ ಬೇಸರ ಆನಂದ್ ಸಿಂಗ್ ಅವರು ಇರ್ತಕ್ಕಂಥದ್ದು. ಈ ಬೇಸರವನ್ನೇ ಎನ್ಕ್ಯಾಶ್ ಮಾಡಿಕೊಳ್ಳುವಂತಹ ಪ್ರಯತ್ನ ಕೂಡ ಬಿಜೆಪಿಯಿಂದ ಮುಂದುವರೆದಿದೆ. ಆ ಹಿನ್ನೆಲೆಯಲ್ಲಿ ರಾಜು ಗೌಡ ಇವತ್ತು ಅಂದ್ರೆ ಬಿಎಸ್ವೈ ಉಪಹಾರ ಕೂಟ ಮುಗಿದ ತಕ್ಷಣವೇ ಆನಂದ್ ಸಿಂಗ್ ನಿವಾಸಕ್ಕೆ ಆಗಮಿಸಿರ್ತಕ್ಕಂಥದ್ದು. ಫೋನ್ ನಲ್ಲಿ ಮಾತನಾಡಕ್ಕೆ ಸಿಗದಲೇ ಇರೋ ಹಿನ್ನೆಲೆಯಲ್ಲಿ
ಇವತ್ತು ಆಗಮಿಸಿ ಅವರ ಜೊತೆ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಬಿಜೆಪಿಯಲ್ಲೇ ಇದ್ದಂತವರು, 2 ಬಾರಿ ಬಿಜೆಪಿ ಶಾಸಕರಾಗಿದ್ದಂತವರು, ಬಿಜೆಪಿಯಲ್ಲಿ ಇದ್ದಾಗಲೇ ಸಚಿವರಾಗಿದ್ದಂತವರು. ಹಾಗಾಗಿ ಆನಂದ್ ಸಿಂಗ್ ಅವರನ್ನ ಆಪರೇಟ್ ಮಾಡೋದು ಬಹಳ ಈಸಿ ಬಿಜೆಪಿಗೆ ಅನ್ನುವಂತ ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ರಾಜುಗೌಡ ಆಗಮಿಸಿದ್ದಾರೆ. ಮತ್ತೊಂದ್ ಕಡೆ ಬಹಳ ಆಪ್ತ ಸ್ನೇಹಿತರು ಆಗಿರೋದ್ರಿಂದ ಅವ್ರ ಮೂಲಕ ಆಪರೇಟ್ ಮಾಡಿದ್ರೆ ಒಪ್ಕೊಳ್ಬಹುದು ಅನ್ನುವಂತ ಒಂದು ಆತ್ಮವಿಶ್ವಾಸ ಬಿಜೆಪಿಗೆ ಇದ್ದಂತೆ ಕಾಣಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಆಗಮಿಸಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟ. ಅಪ್ರತಿಮ. ಎಸ್ ಮಾರುತೇಶ್, ಹಾಗೆ ನಾಳೆ ಅಧಿವೇಶನದ ವಿಚಾರಕ್ಕೆ ಬರೋದಾದ್ರೆ ಅದಕ್ಕೆ ಹಾಜರಾಗೋದಿಲ್ಲ ಅಂತ ಆನಂದ್ ಸಿಂಗ್ ಅವರ ನಿರ್ಧಾರ ಸ್ಪಷ್ಟವಾ ಹೇಗೆ? ಬಟ್ ಅಧಿವೇಶನಕ್ಕೆ ಹೋಗ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ. ಯಾಕೆಂದ್ರೆ ಅವ್ರಿಗೆ ನಡೆಯುವಂತ ಅಂದ್ರೆ ಬಹಳ ಈಸಿಯಾಗಿ ನಡೆಯುವಂತಹ ಸಾಧ್ಯತೆ ಬಹಳ ಕಡಿಮೆ. ಇನ್ನೂ ಕೂಡ ಪಕ್ಕೆಲುಬು ಮುರಿದಿರೋದ್ರಿಂದ ಬೆಡ್ ಹಾಕೊಂಡೇ ಓಡಾಡ್ತಾ ಇದ್ದಾರೆ. ಮೊನ್ನೆ ಆಸ್ಪತ್ರೆಗೆ ಹೋಗುವಂತ ಸಂದರ್ಭದಲ್ಲೂ ಕೂಡ ವೀಲ್ ಚೇರ್ ಮೇಲೆ ಹೋಗಿದ್ದಂಥದ್ದು. ಹೀಗಾಗಿ ನಡೆಯೋಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅನ್ನುವಂತ ಆ ತರದ ಒಂದು ಪರಿಸ್ಥಿತಿ ಅವರಿಗೆ ಇರ್ತಕ್ಕಂಥದ್ದು. ಹಾಗಾಗಿ ನಾಳೆ ಸೀದಾ ವೀಲ್ ಚೇರ್ ಮೂಲಕವೇ ಹೋಗ್ತಾರಾ ಅಥವಾ ನಡೆದುಕೊಂಡೇ ಹೋಗ್ತಾರಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಖಚಿತತೆ ಸಿಗ್ತಾ ಇಲ್ಲ. ಇನ್ನೇನು ಸಂಜೆ ಅಷ್ಟೊತ್ತರೊಳಗೆ ಒಂದು ಒಪಿನಿಯನ್ಗೆ ಬರ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಸಂಜೆ ನಂತರ ಒಂದು ಅಭಿಪ್ರಾಯಕ್ಕೆ ಬರ್ಬೋದು. ಬಹುತೇಕ ಈಗಿರುವಂತ ಮಾಹಿತಿ ಪ್ರಕಾರ ಇನ್ನೂ ಕೂಡ ಯಾವುದೇ ನಿರ್ಧಾರವನ್ನ ಆನಂದ್ ಸಿಂಗ್ ಅವರು ಮಾಡಿಲ್ಲ. ಹೋಗುವಂತಹ ಮನಸ್ಥಿತಿಯಲ್ಲಿ ಇದ್ದಾರೆ ಎನ್ನುವಂತ ಮಾಹಿತಿ ಅವರ ಕುಟುಂಬ ವರ್ಗದವರು ಮತ್ತು ಆಪ್ತ ವಲಯ ಹೇಳ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಮಾರುತೇಶ್.